ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ಸ್ಕಂದ ಕ್ರಿಯೇಟರ್ಸ್ಗೆ ಸ್ವಾಗತ. ನಾನಿವತ್ತು ಒಂದು ವಿಶೇಷವಾದ ಸಂದರ್ಭವನ್ನು ನಿಮ್ಮ ಜೊತೆ ವಿಡಿಯೋ ಮೂಲಕ ಹಂಚ್ಕೋತಾ ಇದ್ದೀನಿ. ಅದೇನು ಅಂತೀರಾ, ನಮ್ಮ ಅಕ್ಕ ಭಾವನ ವಿವಾಹ ವಾರ್ಷಿಕೋತ್ಸವ 25ನೇ ವರ್ಷದ ಸಿಲ್ವರ್ ಜಿಬ್ಲಿನ ಹೇಗೆ ಆಚರಿಸ್ದೋ, ಅವತ್ತಿನ ದಿನ ಏನೆಲ್ಲ ಮಾಡ್ದೋ, ಏನನ್ನು ಕೊಂಡ್ಕೊಂಡೋ, ಮತ್ತು ಎಲ್ಲಿಗೆ ಹೋಗಿದ್ದೋ, ಮತ್ತು ಏನೆಲ್ಲ ತಿಂದು ಹೇಗೆ ಎಂಜಾಯ್ ಮಾಡ್ದೋ ಅನ್ನೋದನ್ನು ಇವತ್ತು ಒಂದು ವಿಡಿಯೋ ತುಣುಕಾಗಿ ಹಂಚ್ಕೋಬೇಕು ಅಂತ ಖುಷಿ ಆಯಿತು. ಇದೇ ಜೂನ್ 18ನೇ ತಾರೀಕು ಅವರಿಗೆ ಮದುವೆ ಆಗಿ 25 ವರ್ಷಗಳು ಪೂರ್ಣಗೊಂಡಿತ್ತು. ಅದಕ್ಕೆ ಆ ಖುಷಿಗೋಸ್ಕರ ನಮ್ಮ ಅಕ್ಕ ಭಾವನೆಗೆ ಒಂದು ಗಿಫ್ಟಾಗಿ ಒಂದು ಟೊಯೋಟಾ ಇನ್ನೋವಾ ಕಾರನ್ನು ಗಿಫ್ಟ್ ಮಾಡೋಕ್ಕೆ ಅಂತ ಅವತ್ತಿನ ದಿನ ಪ್ರಿಪ್ರೇಷನ್ ಮಾಡಿಕೊಂಡಿದ್ಲು. ಅದಕ್ಕಾಗಿ ನಾವು ಬೆಂಗಳೂರಿಗೆ ಹೋಗಬೇಕಾಗಿತ್ತು. ಬೆಂಗಳೂರಿಗೆ ಮೈಸೂರಿಂದ ಟ್ರೈನಲ್ಲಿ ಹೋಗಿ ಅಲ್ಲಿಂದ ನಾವು ಬೆಂಗಳೂರಿನಲ್ಲಿ ಕಾರ್ ತೊಗೊಬರೋದು ಅಂತ ಪ್ಲ್ಯಾನ್ ಇತ್ತು. ಎಲ್ಲರೂ ಇಷ್ಟು ಜನ ಹೋಗಿದ್ದೋ, ಇಲ್ಲಿ ನನ್ನ ಅಕ್ಕ, ಭಾವ, ಅಪ್ಪ ಮತ್ತು ನಮ್ಮ ಬ್ರದರ್ ಒಬ್ಬರು, ಮತ್ತು ಅಕ್ಕನ ಮಕ್ಕಳು 3 ಜನ ಹೆಣ್ಮಕ್ಳು, ಮತ್ತು ನಾನು ಇಷ್ಟು ಜನ ಹೋಗಿದ್ದು ಕಾರ್ ತರೋಕ್ಕೆ ಅಂತ. ಮೈಸೂರು ರೈಲ್ವೆ ಸ್ಟೇಷನ್ನಿಂದ ಹತ್ತಿ ನಮ್ಮ ಜರ್ನಿ ಸ್ಟಾರ್ಟ್ ಆಗಿತ್ತು. ಇಲ್ಲಿಂದ ಹೊರಟ ನಾವು ತಿಂಡಿ ಎಲ್ಲ ನಾವು ಮನೆಯಿಂದನೇ ಪ್ರಿಪ್ರೇಷನ್ ಮಾಡ್ಕೊಂಡ್ಬಂದಿದ್ದೋ. ಇಡ್ಲಿ, ಸಿಹಿ ಚಟ್ನಿ, ಖಾರ ಚಟ್ನಿ, ತಿಂಡಿಗೆ ಎಲ್ಲ ತಿಂದ್ಕೊಂಡು ಬೆಳಿಗ್ಗೆ 6:30-7 ಗಂಟೆಗೆ ನಾವು 7-7:15 ಟ್ರೈನ್ ಇತ್ತು. ಟ್ರೈನ್ ಹತ್ತಿ ಮೈಸೂರಿಂದ ಬಂದು ಬೆಂಗಳೂರು ರೈಲ್ವೆ ಸ್ಟೇಷನ್ಗೆ ಇಳ್ದೋ. ಬೆಂಗಳೂರು ರೈಲ್ವೆ ಸ್ಟೇಷನ್ನಿಂದ ನಾವೀಗ ಮೆಟ್ರೋಯಿಂದ ಹೋಗಬೇಕು. ತಲಘಟ್ಟ ಅನ್ನೋ ಒಂದು ಸ್ಟೇಷನ್ನಲ್ಲಿ ನಾವು ಅಲ್ಲಿ ಒಂದು ಟೊಯೋಟಾ ಶೋರೂಮಲ್ಲಿ ಕಾರನ್ನು ಬುಕ್ ಮಾಡಿದ್ದು. ತಲಘಟ್ಟಕ್ಕೆ ಹೋಗುವಂತಹ ಟ್ರೈನು ನಾವು ಮೆಟ್ರೋಯಿಂದನೇ ಹೋಗಬೇಕಾಗಿತ್ತು. ಟಿಕೆಟ್ ಎಲ್ಲ ಮಾಡಿಕೊಂಡು ನಾವು ಮೆಟ್ರೋದಲ್ಲಿ ಹೊರಟು ಇಷ್ಟು ಜನನು. ತುಂಬ ಚೆನ್ನಾಗಿತ್ತು ಅವತ್ತಿನ ಜರ್ನಿ, ಮತ್ತು ಅವತ್ತಿನ ಒಂದು ವಿಶೇಷ ಸಂದರ್ಭ ಅಂತಲೇ ಹೇಳ್ಬೋದು. ಅವರ ಮದುವೆಯ ವಿಶೇಷದ ಜೊತೆಗೆ ಮನೆಗೆ ಹೊಸ ಅತಿಥಿ ಅಂದರೆ ಕಾರು ಮನೆಗೆ ಬರ್ತಿದೆ ಅನ್ನೋ ಒಂದು ಸಂಭ್ರಮ ಎಲ್ರಿಗೂ. ತುಂಬ ಜನ ಹೋಗೋಕ್ಕಾಗಲ್ಲ, ಆ ಕಡೆಯಿಂದ ಅದೇ ಕಾರಲ್ಲಿ ಬರಬೇಕು ಅಂತ ಇಷ್ಟು ಜನ ಮಾತ್ರ ಹೋಗಿದ್ದೋ. ಮನೆಯಲ್ಲಿ ಅಮ್ಮ ಮತ್ತು ಇನ್ನೊಬ್ಳು ಅಕ್ಕ, ಭಾವ ಎಲ್ಲ ಮನೇಲೇ ಇದ್ದರು. ಮತ್ತು ಅವತ್ತೊಂದು ದಿನ ಏನೇನು ಪ್ರಿಪ್ರೇಷನ್ನು ಹೇಗೆ ಅಂದ್ಕೊಂಡೆಲ್ಲ ಟ್ರೈನಲ್ಲಿ ಮಾತಾಡಿಕೊಂಡು ಟೈಮ್ ಸಿಕ್ಕಿದಾಗ ಮತ್ತು ಅಲ್ಲಿಂದ ಬಂದು ಪೂಜೆ ಎಲ್ಲ ಹೇಗೆ ಕಾರ್ಗೆ, ಮತ್ತು ಅಲ್ಲೆಲ್ಲ ಏನು ಪ್ರೊಸೀಜರ್ ಏನೇನಿರುತ್ತೆ ಅದೆಲ್ಲ ಹೆಂಗೆ ಫುಲ್ ಮಾಡಬೇಕು, ಮತ್ತು ಅಲ್ಲಿಂದ ಪೂಜೆ ಮುಗಿಸಿ ಮನೆಗೆ ಹೋಗಿ ಅಲ್ಲಿ ಎಲ್ಲ ಏನು ಪ್ರಿಪ್ರೇಷನು ಎಲ್ಲ ಥರ ಮಾತುಕತೆಯನ್ನು ಮಾಡಿಕೊಂಡು ನಾವು ಜರ್ನಿ ಮಾಡಿಕೊಂಡು ಹೋದೋ. ತಲಘಟ್ಟ ಅಲ್ಲಿ ಸ್ಟಾಪು ಬಂದಾಗ ನಾವು ಮೆಟ್ರೋಯಿಂದ ಇಳಿದು ಅಲ್ಲೇ ಒಂದು 3 ಮಾರು ಅಷ್ಟೇ, ಒಂದು 10-15 ಹೆಜ್ಜೆ ಹೋದರೆ ಅಲ್ಲೇ ಟೊಯೋಟಾ ಶೋರೂಮ್ ಇತ್ತು. ಶೋರೂಮ್ಗೆ ಹೋದ ತಕ್ಷಣ ನಮಗೆ ಒಳ್ಳೆ ರೆಸ್ಪಾನ್ಸು ಮತ್ತು ಒಳ್ಳೆ ವೆಲ್ಕಮ್ ಸಿಕ್ತು. ಟೊಯೋಟಾ ಶೋರೂಮು ಚೆನ್ನಾಗಿತ್ತು, ತುಂಬ ದೊಡ್ಡದಾಗಿ. ಮತ್ತು ಇಲ್ಲಿ ಒಳ್ಳೆ ತರಾವರಿ ಕಾರ್ಗಳು ಇವೆಲ್ಲ ನೋಡುವಾಗ ಯಪ್ಪ ಎಷ್ಟೊಂದು ಕಾರ್ ಇದೆ ಅನಿಸ್ತಾಯಿತ್ತು. ಮತ್ತು ವಿಶೇಷ ಅಂದರೆ 2.5 ಕೋಟಿದೊಂದು ಕಾರಿತ್ತು. ನೋಡೋಕ್ಕೆ ಸಿಂಪಲ್ಲಾಗಿ ಕಾಣಿಸ್ತಾಯಿತ್ತು ಕಾರು, ಆದರೆ ಏನಿಲ್ಲಿ ಕಾರಲ್ಲಿ 4 ಚಕ್ರ ಇದೆ, ಇನ್ನೇನಿದೆ ಇಷ್ಟೊಂದು ಕಾಸ್ಟ್ಲಿ ಎಲ್ಲ ಅನಿಸ್ತಾಯಿತ್ತು ನಮಗೆ ಆ ರೀತಿ. ಮತ್ತು ಇಲ್ಲಿ ನಮಗೆ ಇಲ್ಲಿ ಫೋಟೋಶೂಟ್ ಎಲ್ಲ ಮಾಡಿಕೊಟ್ರು, ತುಂಬ ಚೆನ್ನಾಗಿತ್ತು ಅದೊಂದು ಎಕ್ಸ್ಪೀರಿಯೆನ್ಸು. ಹೋದ ತಕ್ಷಣ ಫ್ರೆಶ್ ಅಪ್ ಆಗಿ ಮತ್ತೆ ಅಲ್ಲಿ ರಿಲ್ಯಾಕ್ಸ್ ಮಾಡೋಕ್ಕೆಲ್ಲ ರೆಸ್ಟ್ ರೂಮ್ ಎಲ್ಲ ಇತ್ತು. ಜೊತೆಗೆ ತರಾವರಿ ಟೀಗಳಿದ್ದು, ಕಾಫಿ ಇತ್ತು, ಮಸಾಲೆ ಟೀ, ಗ್ರೀನ್ ಟೀ, ಲೆಮನ್ ಟೀ, ಹೀಗೆ ತರಾವರಿ ಟೀಗಳು, ಕಾಫಿಗಳು ಯಾವ್ದು ಬೇಕಾದರೂ ತೊಗೊಂಡು ಕುಡಿಬೋದಿತ್ತು. ಇದೆಲ್ಲ ಎಕ್ಸ್ಪೀರಿಯೆನ್ಸು ತುಂಬ ಚೆನ್ನಾಗಿತ್ತು. ಅಂದರೆ ಅಲ್ಲಿ ಹೋದಾಗ ನಮಗೆ ರೆಸ್ಪಾನ್ಸು ತುಂಬ ಚೆನ್ನಾಗಾಯಿತು. ಅಂದರೆ ಕೆಲವರು ಬಂದಿರೋ ಅತಿಥಿಗಳು ಅಥವಾ ಗೆಸ್ಟು ಅಥವಾ ಪರ್ಚೇಸಿಂಗ್ಗೆ ಬಂದಿರೋರನ್ನ ಅಷ್ಟು ಬರೀ ಕಾರ್ ಕೊಟ್ಟು ಕಳಿಸೋದಷ್ಟಕ್ಕೆ ನೋಡ್ತಾರೆ, ಆದರೆ ಇಲ್ಲಿ ಆ ರೀತಿ ಇರಲ್ಲ. ತುಂಬ ಚೆನ್ನಾಗಿ ರೆಸ್ಪಾನ್ಸ್ ಮಾಡಿದ್ದು ಖುಷಿ ಆಯಿತು. ಏನೋ ಒಂದು ಗೆಸ್ಟು ಮನೆಗೆ ಬಂದಾಗ ಹೇಗೆ ಅವ್ರನ್ನ ಟ್ರೀಟ್ ಮಾಡ್ತಾರೆ ಆ ರೀತಿ ಮಾಡಿದ್ರು ಈ ಶೋರೂಮಲ್ಲಿ. ನಮಗೂ ಅಲ್ಲಿಂದ ಬಂದು ಸ್ವಲ್ಪ ಏನಾದರೂ ಟೀ ಕಾಫಿ ಬೇಕು ಅನಿಸ್ತಾಯಿತ್ತು, ಹಾಗಾಗಿ ನಾವು ಕೂಡ ಸ್ವಲ್ಪ ಕುಡ್ದು ಮತ್ತೆ ಎಲ್ಲ ಪ್ರೋಸೆಸ್ ಸ್ಟಾರ್ಟ್ ಆಯಿತು. ಇಲ್ಲಿ ಅಕ್ಕನ ಹೆಸರಿಗೆ ಅಂತಲೇ ಕಾರ್ ತೊಗೊಂಡಿದ್ದು, ಅವಳೇ ಎಲ್ಲ ಸೈನ್ ಮಾಡಿ ಎಲ್ಲದು ರಿಜಿಸ್ಟ್ರೇಷನ್ಗೆ ಪ್ರತಿಯೊಂದಕ್ಕೂ ಎಲ್ಲ ಪ್ರೋಸೆಸ್ನ ಅವಳು ಕಂಪ್ಲೀಟ್ ಮಾಡಿದ್ಲು. ಅವಳು ಕಾರ್ ತೆಗೆದು ಭಾವನಿಗೆ ಗಿಫ್ಟಾಗಿ ಕೊಟ್ಟಿದ್ದು. ಮತ್ತು ಇಲ್ಲಿ ಎಲ್ಲ ಪ್ರೋಸೆಸ್ ಎಲ್ಲ ಮುಗೀತು. ಮತ್ತು ಕಾರ್ನ ಎಷ್ಟೊತ್ತಿಗೆ ನೋಡ್ತೀವಿ ಎಲ್ಲಿದೆ ಕಾರು ಅನ್ನಂಗೆ ಆಗಿತ್ತು. ಯಾಕಂದರೆ ಹೀಗೆ ಕವರ್ ಮಾಡಿ ನಿಲ್ಲಿಸಿದ್ರು, ಫುಲ್ಲು ರೆಡಿ ಮಾಡಿ ಅದಕ್ಕೆ ನಂಬರ್ ಪ್ಲೇಟ್ ಎಲ್ಲ ರೆಡಿ ಮಾಡಿ ಪ್ರತಿಯೊಂದು ಪ್ರಿಪ್ರೇಷನ್ ಮಾಡಿ
ನಾವು ಕಾರ್ ನೋಡೋಕ್ಕಿಂತ ಮುಂಚೆ ಕಾರಿಗೆ ಹೀಗೆ ಫುಲ್ ಕವರ್ ಮಾಡಿ ನಿಲ್ಲಿಸಿದ್ರು. ಇನಾಗ್ರೇಷನ್ ಕಾರ್ದು ಇತ್ತು, ಅದಕ್ಕೆಲ್ಲ ಹೀಗೆ ನೋಡಿಲಿ ಕವರ್ ಎಲ್ಲ ತೆಗಿಯೋದು ಇದೆಲ್ಲ ನೋಡಿ ಇದಕ್ಕೆಲ್ಲ ಫೋಟೋಶೂಟ್ ಮಾಡಿಕೊಟ್ರು. ತುಂಬ ಚೆನ್ನಾಗಿ ಎಕ್ಸ್ಪೀರಿಯೆನ್ಸ್ ಇತ್ತು ಅಂತಲೇ ಹೇಳ್ಬೋದು. ಶೋರೂಮೂ ಚೆನ್ನಾಗಿದೆ ಮತ್ತು ಒಳ್ಳೆ ಕಾರು ಸಿಕ್ತು. ತುಂಬ ದಿನದ ಆಸೆ ಭಾವಂಗೆ. ಅಂದರೆ ಇದು ಸ್ಟಾಕ್ ಎಲ್ಲ ಸ್ಟಾಪ್ ಮಾಡ್ತಿದ್ರಂತೆ. ಈ ಸೆಪ್ಟೆಂಬರಿಂದ ಇನ್ನು ಇನೋವಾ ಕಾರ್ಗಳು ಬರಲ್ವಂತೆ ನಮ್ಮ ಕರ್ನಾಟಕಕ್ಕೆ. ಈ ಕರ್ನಾಟಕ ಅಂತಲ್ಲ, ಎಲ್ಲೂ ಕೂಡ ಸಿಗಲ್ಲ ಅಂತ ಹೇಳ್ತಾಯಿದ್ರು. ಮತ್ತು ಇದನ್ನು ಸ್ಟಾಪ್ ಮಾಡಬೇಕು ಅಂತ ಇದ್ದರು. ಹಾಗಾಗಿ ಹೇಗೋ ಪ್ರಯತ್ನ ಮಾಡಿ ತೊಗೊಂಡ್ರು ಅಂತ ಹೇಳ್ಬೋದು. ಅದು 25ನೇ ವರ್ಷಕ್ಕೆ ಒಂದು ಸವಿನೆನಪಾಗಿ ಉಳಿಯುತ್ತೆ ಅಂದ್ಬಿಟ್ಟು ಮತ್ತೆ ಅಲ್ಲೆಲ್ಲ ಕಾದು ಎಲ್ಲ ಪ್ರೋಸೆಸ್ ಮುಗೀತು. ಮತ್ತು ನಾವೆಲ್ಲ ಅಲ್ಲಿಗೆ ಸ್ವೀಟ್ ಬಾಕ್ಸು ಎಲ್ಲ ತಂದಿದ್ಲು. ಪೂಜೆ ಇನ್ನೂ ಆಗಿಲ್ಲ, ಪೂಜೆ ಎಲ್ಲ ಶ್ರೀರಂಗಪಟ್ಟಣದಲ್ಲಿ ಬುಕ್ ಮಾಡಿಸಿದ್ಲು. ನೆಕ್ಸ್ಟು ಸಮಯ ಆಯಿತು, ಊಟದ ಸಮಯ 2 ಗಂಟೆ ಆಯಿತು. ಎಲ್ಲರೂ ಊಟಕ್ಕೆ ಹೋಗೋಣ ಕಾರೆಲ್ಲ ತೊಗೊಂಡು ಮತ್ತು ಶೋರೂಮಿಂದ ಎಲ್ಲ ಅವರಿಗೆಲ್ಲ ವಿಶ್ ಮಾಡಿದ್ರು. ಎಲ್ಲರಿಗೂ ಸ್ವೀಟ್ ಎಲ್ಲ ಕೊಟ್ಟು ನಾವು ಹೋಟೆಲ್ಗೆ ಬಂದು, ಹೋಟೆಲ್ನಲ್ಲಿ ಅವತ್ತು ಗುರುವಾರ 18ನೇ ತಾರೀಕು ಅಂದರೆ ಅದು ಗುರುವಾರ ಇತ್ತು. ಹಂಗಾಗಿ ವೆಜ್ಜೇ ತಿಂದು, ಯಾಕಂದರೆ ಇನ್ನೂ ಕಾರಿಗೆ ಪೂಜೆ ಮಾಡ್ಸೋಕ್ಕೆಲ್ಲ ಹೋಗಬೇಕಿತ್ತು, ಟೆಂಪಲ್ಗೆ ಹೋಗಬೇಕು. ಹಾಗಾಗಿ ನಾವು ವೆಜ್ಜು ಎಲ್ಲ ಊಟ ಮಾಡಿದ್ದು ಚೆನ್ನಾಗಿತ್ತು. ಯಾರಿಗೇನೇನು ಬೇಕು, ಮಸಾಲೆ ದೋಸೆ, ಫುಲ್ ಮೀಲ್ಸು ಮತ್ತು ಮಶ್ರೂಮ್ ಫ್ರೈಡ್ ರೈಸ್ ತೊಗೊಂಡೆ. ನಾನು ಮಶ್ರೂಮ್ ಬಿರಿಯಾನಿ ತೊಗೊಂಡೆ. ಊಟ ಮಾಡಾಯಿತು, ಜ್ಯೂಸ್ ಕುಡ್ದಾಯಿತು, ಐಸ್ ಕ್ರೀಮ್ ತಿಂದಾಯಿತು, ಎಲ್ಲ ಮುಗೀತು. ಈಗ ಮೈಸೂರು ಕಡೆಗೆ ಪ್ರಯಾಣ ಸ್ಟಾರ್ಟ್ ಆಯಿತು. ಇನ್ನು ಕಾರ್ನಲ್ಲಿ ಹೋಗುವಾಗ ಒಂದು ಒಳ್ಳೆ ಎಕ್ಸ್ಪೀರಿಯೆನ್ಸು ಮತ್ತು ಒಳ್ಳೆ ಫೀಲ್ ಇತ್ತು. ಮತ್ತು ಕಾರಲ್ಲಿ ಕೂತ್ಕೊಂಡಾಗ ಕಂಫರ್ಟಬಲ್ಲು, ಅಷ್ಟು ಖುಷಿ ಆಗ್ತಿತ್ತು. ನಮ್ಮ ಭಾವನಿಗಂತೂ ತುಂಬ ಖುಷಿ ಆಗ್ತಿತ್ತು. ಕಾರ್ ಓಡಿಸ್ತಾಯಿದ್ರು, ಕಾರ್ ಬಗ್ಗೆನೇ ಮಾತಾಡಿಕೊಂಡು ಅವರು ಬರ್ತಾಯಿದ್ರು. ಮೈಸೂರು ತನಕನೂ ಅವರ ಎಕ್ಸ್ಪೀರಿಯೆನ್ಸು, ಕಾರ್ ತೊಗೋಬೇಕು ಅಂತ ಇದ್ದಿದ್ದು ಅವರ ಆಸೆ ಕನಸು ಎಲ್ಲ ಹೇಳ್ಕೊತಾಯಿದ್ರು. ಎಲ್ಲರ ಜೊತೆ ಮಾತಾಡ್ಕೊಂಡು ಬಂದು ಮತ್ತು ನಾವು ಮೈಸೂರು ಅಂದರೆ ಶ್ರೀರಂಗಪಟ್ಟಣನ ತಲುಪಾಯಿತು. ಶ್ರೀರಂಗಪಟ್ಟಣದಲ್ಲಿ ವಿಶೇಷ ಪೂಜೆನ ಇಡಿಸಿದ್ಲು ಅಕ್ಕ. ಅಂದರೆ ಅವತ್ತಿನ ಬೆಳಗ್ಗೆನೇ ಅಲ್ಲಿ ಪೂಜೆಗೆ ಅಲಂಕಾರಕ್ಕೆ ಅಂತ ಮತ್ತು ಕಾರಿಗೆ ಪೂಜೆ ಮಾಡಿಸೋಕ್ಕೆ ಅಂತ ಮುಂಚೆನೇ ಬುಕ್ ಮಾಡಿ ಅವತ್ತಿನ ಪೂಜೆದ ಸಂಪೂರ್ಣ ಖರ್ಚನ್ನು ಅವಳು ವಹಿಸ್ಕೊಂಡಿದ್ಲು. 10,000 to 12,000 ಪೂಜೆಗೆ ಅಂತ ಕಟ್ಟಿದ್ಲು. ಅದಕ್ಕೆ ಅಲ್ಲೇ ಬನ್ನಿ ಪೂಜೆ ಮಾಡಿಸ್ಕೊಡ್ತೀವಿ ಅಂತ ಹೇಳಿದರು ಪುರೋಹಿತರು. ನಾವು ಶ್ರೀರಂಗಪಟ್ಟಣ ನಿಮಿಷಾಂಬ ಟೆಂಪಲ್ಗೆ ತಲುಪಿದಾಗ 5ರಿಂದ 5:15 ಆಗಿತ್ತು ಸಮಯ. ಮತ್ತು ನಾವೆಲ್ಲ ಏನು ಮಾಡ್ದೋ ಅಂದರೆ ಫಸ್ಟು ಅಲ್ಲಿ ಅರ್ಚನೆ ಪೂಜೆ ಎಲ್ಲ ದೇವಿಗೆ ಆಯಿತು. ದೇವಸ್ಥಾನದಲ್ಲಿ ಪೂಜೆ ಎಲ್ಲ ಮುಗಿಸಿ ಹೊರಗಡೆ ಕಾರಿಗೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿಕೊಟ್ರು. ಮತ್ತು ಇಲ್ಲೇ ಅವರೇ ಹಾರ ಪೂಜೆ ಸಾಮಾನೆಲ್ಲ ತಂದು ರೆಡಿ ಮಾಡಿ ಇಟ್ಕೊಂಡಿದ್ರು. ಇಲ್ಲಿ ನಮ್ಮ ಬ್ರದರ್ ಇದ್ದಾರೆ ಸಂತೋಷ್ ಅಂತ, ಅವರ ಫ್ರೆಂಡ್ಸು 3-4 ಜನ, ಅವರು ಪಾಂಡವಪುರ ಅಲ್ಲಿಂದನೇ ಬಂದಿದ್ದರು ಫ್ರೆಂಡ್ಸ್ ಎಲ್ಲ ಕಾರ್ ಪೂಜೆಗೆ ಅಂತಲೇ. ಮತ್ತು ಅಲ್ಲೆಲ್ಲ ಎಲ್ರಿಗೂ ಸ್ವೀಟ್ ಎಲ್ಲ ಹಂಚಾಯಿತು. ನೋಡಿ ನಮ್ಮ ತಂದೆ ಕಾರು ಚಕ್ರಕ್ಕೆಲ್ಲ ನಿಂಬೆಹಣ್ಣೆಲ್ಲ ಇಡ್ತಾ ಇದ್ದಾರೆ. ಚೆನ್ನಾಗಿ ಒಳ್ಳೆಯದಾಗಿ ಪೂಜೆ ಆಗಲಿ. ಮಗಳು ಅಳಿಯ ಹೊಸ ಕಾರ್ ತಗೊಂಡಿದ್ದಾರೆ, ಯಾವುದೇ ತೊಂದರೆ ತಾಪತ್ರೆಗಳು ಆಗಬಾರ್ದು, ಇದರಿಂದ ವಾಹನದಿಂದ ಮತ್ತು ಮನೆಗೂ ಕೂಡ ಶುಭವಾಗಲಿ, ಎಲ್ರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಎಲ್ಲರ ಹೆಸರಲ್ಲೂ ಅರ್ಚನೆ ಮಾಡಿಸಿ ಪೂಜೆ ಮಾಡಿಸಿ ಕಾರ್ಗೂ ಒಂದು ಒಳ್ಳೆ ಪೂಜೆ ಆಯಿತು. ಮನೆಗೆ ಹೋಗೋಕ್ಕಿಂತ ಮುಂಚೆ ಕಾರ್ ಶೋರೂಮಲ್ಲೇ ಇದಕ್ಕೆ ಎಲ್ಲ ವಾಷಿಂಗು ಎಲ್ಲ ಆಗಿತ್ತು. ಸರ್ವಿಸ್ ಎಲ್ಲ ಮಾಡಿ ಹೊಸ ಕಾರೆಲ್ಲ ಕೊಟ್ಟರು. ನಾವು ಕೂಡ ಎಲ್ಲ ಖುಷಿಪಟ್ಟು ಮತ್ತು ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ಅವರ 25ನೇ ವರ್ಷದ ಆ್ಯನಿವರ್ಸರಿ ಒಂಥರ ವಿಶೇಷವಾಗಿ ಆಯಿತು ಅಂತಲೇ ಹೇಳ್ಬೋದು. ದೇವರ ಪೂಜೆನೂ ಆಯಿತು, ಮನೆಗೆ ವಾಹನದ ಒಂದು ಆಗಮನ, ಒಂದು ಹೊಸ ಅತಿಥಿ ಆಗಮನ ಆಯಿತು. ಇಷ್ಟೆಲ್ಲ ಎಕ್ಸ್ಪೀರಿಯೆನ್ಸ್ನ ನಾವು ಇವತ್ತು ಈ ಪೂಜೆವರೆಗೆ ನಾನು ಎಕ್ಸ್ಪೀರಿಯೆನ್ಸ್ನ ಹಂಚ್ಕೊಂಡಿದ್ದೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಉಳಿದ ಭಾಗವನ್ನು ಖಂಡಿತ ಹೇಳ್ತೀನಿ, ಯಾಕಂದರೆ ಈ ವಿಡಿಯೋ ಲಾಂಗ್ ಆಗುತ್ತೆ. ಅದಕ್ಕೋಸ್ಕರ ಹೇಗೆಲ್ಲ ನಾವು ಕಾರ್ ತೊಗೊಂಡೋಗಿ ಮನೇಲಿ ಹೇಗೆಲ್ಲ ರಾತ್ರಿ ಸೆಲೆಬ್ರೇಷನ್ ಇತ್ತು ಮತ್ತು ಆ್ಯನಿವರ್ಸರಿ ಸೆಲೆಬ್ರೇಷನ್ ಹೇಗೆಲ್ಲ ಆಯಿತು, ಯಾರೆಲ್ಲ ನಮ್ಮ ಮನೆಗೆ ಮತ್ತು ಗೆಸ್ಟೆಲ್ಲ ಎಷ್ಟು ಜನ ಬಂದಿದ್ದರು, ಹೇಗೆಲ್ಲ ಎಂಜಾಯ್ ಮಾಡಿದೋ ಅನ್ನೋ ವಿಡಿಯೋನ ಮುಂದಿನ ಭಾಗದಲ್ಲಿ ತಿಳಿಸ್ತೀನಿ. ಖಂಡಿತ ಈ ವಿಡಿಯೋನ ಯಾರು ಮಿಸ್ ಮಾಡ್ಕೋಬೇಡಿ. ನೀವು ಕೂಡ ಈ ಥರ ಎಕ್ಸ್ಪೀರಿಯೆನ್ಸ್ನ ನೀವು ಅನುಭವಿಸಿದರೆ, ಈ ಥರ ಫೀಲು ನಿಮಗೂ ಕೂಡ ಆಗಿದರೆ ಖಂಡಿತ ಕಾಮೆಂಟ್ ಮಾಡಿ ತಿಳಿಸಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಬೇಡಿ, ಪೂರ್ತಿ ವಿಡಿಯೋ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹೈಪ್ ಮಾಡಿ, ಹಾಗೂ ನಿಮ್ಮ ಅಭಿಪ್ರಾಯವನ್ನು ಈ ವಿಡಿಯೋಕ್ಕೆ ತಿಳಿಸಿ ಅಂತ ಹೇಳ್ತಾ ಥ್ಯಾಂಕ್ ಯು, ಧನ್ಯವಾದಗಳು. ಎಲ್ರಿಗೂ ಶುಭವಾಗಲಿ ಫ್ರೆಂಡ್ಸ್.